ಎಲ್ರಿಗೂ ನಮಸ್ತೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋ ನ್ಯೂಸ್ ಅಂದ್ರೆ ಡೆಲ್ಲಿಲಿ ಆಗಿರ್ತಕ್ಕಂಥ ಮಿಸ್ಸಿಂಗ್ ಕೇಸ್ಗಳು. 15 ದಿನಕ್ಕೆ 800 ಮಿಸ್ಸಿಂಗ್ ಕೇಸ್ ಆಗಿದೆ ಅಂತ ಇವಾಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಆದ್ರೆ 2025 ಅಲ್ಲಿ 24,000 ಜನ ಮಿಸ್ ಆಗಿದ್ದಾರೆ. ವರ್ಷಕ್ಕೆ ಡೆಲ್ಲಿಯಲ್ಲಿ ನಾನಲ್ಲ ಅಂದ್ರೆ 2.5-3 ಲಕ್ಷ ಮಿಸ್ಸಿಂಗ್ ಕೇಸ್ಗಳು ಬರ್ತಾ ಇದೆ. ಇದೆಲ್ಲ ಯಾಕೆ ಆಗ್ತಾ ಇದೆ, ಏನಕ್ಕೆ ಆಗ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ನಾವು 800 ಜನ ಮಿಸ್ ಆಗಿರೋದಕ್ಕೆ ಇಷ್ಟೊಂದು ಇದ್ ಮಾಡ್ತಾ ಇದೀವಿ. ಬಟ್ ಒಂದ್ ವರ್ಷದಿಂದ ಮಿನಿಮಮ್ 25,000 ಜನ ಅಂದ್ರೆ ಯೋಚನೆ ಮಾಡಿ ಏನ್ ಆಗ್ತಾ ಇದೆ ಪ್ರಪಂಚ ಅಂತ ಅರ್ಥ ಆಗ್ತಾ ಇಲ್ಲ. ಅದ್ರಲ್ಲೂ ನಮ್ ಇಂಡಿಯಾದಲ್ಲಿ ಹಿಂಗ ಆಗ್ತಾ ಇರೋದು ನಿಜವಾಗ್ಲೂ ಒಂದು ದುಃಖದ ಸಂಗತಿ. ಸೊ ಇದ್ರಲ್ಲಿ ನಾನು ಏನ್ ಇನ್ಫಾರ್ಮೇಶನ್ ಕೊಡಕ್ ಯೂಸ್ ಮಾಡ್ತೀನಿ ಅಂದ್ರೆ, ಹೆಣ್ಮಕ್ಳು ನೈಟ್ ಕ್ಯಾಬ್ ಬುಕ್ ಮಾಡ್ಕೋಬೇಕಾದ್ರೆ ಹುಷಾರಾಗಿರಿ, ಮಕ್ಕಳನ್ನ ಒಬ್ಬೊಬ್ರೆ ಹೊರಗಡೆ ಕಳಿಸ್ಬೇಕಾದ್ರೆ ಹುಷಾರಾಗಿರಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗಳಿಗೆ ನಿಮ್ಗೆ ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಕಾಲ್ ಮಾಡಿ. ಮತ್ತೆ ಸೆಕ್ಯೂರಿಟಿ ಆಪ್ ಗಳಂತಾನೆ ಇವಾಗ ಇದೆ, ಅದನ್ನೆಲ್ಲದನ್ನು ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ನಮ್ ಸೇಫ್ಟಿನ ನಾವೇ ನೋಡ್ಕೊಬೇಕು. ಯಾರು ಬಂದ್ ನೋಡಲ್ಲ, ನಾವು ಓಟ್ ಹಾಕಿರೋರು ಬಂದ್ ನೋಡಲ್ಲ, ನಮ್ ಮನೇಲಿರೋರು ಪಾಪ ಹೊರಗಡೆ ನಮ್ಮ ನಂಬಿ ಕಳಿಸ್ತಾರೆ, ಅಲ್ಲಿ ಏನಾಗತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ. ದಯವಿಟ್ಟು ನಿಮ್ ಸೇಫ್ಟಿಗಳನ್ನ ನೀವೇ ನೋಡ್ಕೊಳ್ಳಿ. ಹೊರಗಡೆ ಹೋದ್ರೆ ನೀವೇನಾದ್ರೂ ಕ್ಯಾಬ್ ಹತ್ತಿದ್ರೆ ನೈಟ್ ಟೈಮ್ ಅಲ್ಲಿ, ಲೇಟ್ ನೈಟ್, ನಿಮ್ಮ ಲೊಕೇಶನ್ ನ, ಕರೆಂಟ್ ಲೊಕೇಶನ್ ನ ಮತ್ತೆ ನಿಮ್ ಲೈವ್ ಲೊಕೇಶನ್ ನ ನಿಮ್ ಮನೆಯವ್ರಿಗೆ ಕಳಿಸಿ. ಆಲ್ಮೋಸ್ಟ್ ತುಂಬಾ ಹುಷಾರಾಗಿ ಟ್ರಾವೆಲ್ ಮಾಡಿ. ನಿಮ್ ಹಿಂದೆ ಯಾರಾದ್ರೂ ನಿಮ್ಮನ್ನ ಫಾಲೋ ಮಾಡೋ ತರ ಅನ್ಸಿದ್ರೆ, ಅಥವಾ ನಿಮ್ ಅಕ್ಕಪಕ್ಕ ನಿಮ್ಮನ್ನ ಯಾರಾದ್ರೂ ಗಮನಿಸ್ತಾ ಇದ್ದಾರೆ ಅನ್ಸಿದ್ರೆ, ದಯವಿಟ್ಟು ಪೊಲೀಸ್ಗೆ ಒಂದು ಇನ್ಫಾರ್ಮ್ ಮಾಡಿ. ಅಥವಾ ಯಾರಿಗಾದ್ರೂ ಜೊತೆಲಿ ಓಡಾಡಿ. ಮಕ್ಕಳನ್ನ ಒಬ್ಬೊಬ್ರನ್ನ ಎಲ್ಲೂ ಕಳಿಸ್ಬೇಡಿ. ಸೊ ಇದು ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಎಲ್ಲರೂ ಸೇಫ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಯಾವಾಗ ಇದು ಬೆಂಗಳೂರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಬೆಂಗಳೂರಲ್ಲೂ ಆಲ್ಮೋಸ್ಟ್ ಆಗ್ತಾ ಇದೆ, ಬಟ್ ಯಾರಿಗೂ ಇದು ನ್ಯೂಸ್ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ. ಸುಮಾರು ಮಿಸ್ಸಿಂಗ್ ಕೇಸ್ಗಳು ಬೆಂಗಳೂರಲ್ಲಿ ಈ ನಡುವೆ ಆಗ್ತಾ ಇದೆ. ಸೊ ಜೋಪಾನ, ಎಲ್ಲರೂ ಹುಷಾರಾಗಿರಿ, ಬಿ ಸೇಫ್, ಟ್ರಾವೆಲ್ ಸೇಫ್ ಆಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್.